ಇದೇನಿದು? ಬನ್ನರ್ಘಟ್ಟ ಝೂ ಪತ್ರ ಅಣ್ಣ. ಹೋದ್ ಚುನಾವಣೆಲಿ ಝೂ ಇಟ್ಕೊಂಡಿದ್ದವ್ರು ನನ್ನೂ ಇಟ್ಕೊಂಡಿದ್ರು. ಅದು ದೊಡ್ಡ ಹೆಂಡತಿಗೆ ಗೊತ್ತಾಗ್ಬಿಟ್ಟು ದೊಡ್ಡವಳಿಗೆ ಆ ಫಾರೆಸ್ಟ್ ನನ್ಗೆ ಈ ಝೂನ ಬರ್ಕೊಟ್ಬಿಟ್ರು. ಕುರಳಿ ಫಾರೆಸ್ಟ್ ಬನ್ನರ್ಘಟ್ಟ ಝೂ ಗೌರ್ಮೆಂಟ್ ಪ್ರಾಪರ್ಟಿ ಅಮ್ಮ. ಗೌರ್ಮೆಂಟ್ ಬೇರೆ ನಾವು ಬೇರೆನಾ? ಆಸೆ ಪಟ್ಟ ಮೇಲೆ ತಗೋಬೇಕು ತಾನೆ. ಯಜಮಾನ್ರೆ, ಹೆಂಡತಿ ತಾಳಿಂದ ಹಿಡಿದು ಕಾಲುಂಗ್ರದ ಗಂಟ ಎಲ್ಲಾ ಕೊಟ್ಬಿಟ್ಟಿದೀನಿ. ಮತ್ತೆ ಇದೆಲ್ಲ ಅದೆಲ್ಲ ಸುಮ್ನೆ ಬಿಲ್ಡಪ್ ಅಪ್ಪ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವೆಲ್ಲರೂ ಮುಂಜಾಪಡಿಗೆ ಹೋಗಿ ಪಾತ್ರೆ ತೊಳಿಬೇಕಾಗತ್ತಪ್ಪ. ನೀನ್ ಬುದ್ಧಿ ತೋರ್ಸ್ಬಿಟ್ಟೆ ಅಲ್ವಾ? ಯಾರ್ ಜೊತೆ ಮಾತಾಡ್ತಾ ಇದ್ಯಾ? ಇವ್ರ ಮುಂದೆ ಹೀಗೆಲ್ಲ ಮಾತಾಡೋದಾ? ನಾನು ನೋಡೋ, ನನ್ನ ಒಡವೆಗಳು, ನನ್ನ ಮನೆ ಪತ್ರ, ನನ್ನ ತೋಟದ ಪತ್ರ ಎಲ್ಲಾನು ಸಂತೋಷದಿಂದಾನೇ ಕೊಟ್ಬಿಟ್ಟಿದೀನಿ. ಬನ್ರಪ್ಪ, ಈರ್ ಬರೋದ್ನೆಲ್ಲ ಕೊಟ್ಟಾಗ ಹೋಗಿದೆ. ಬನ್ನಿ ಏನ್ ಪೆಟ್ಕೆನೆ ನೋಡ್ತಿದ್ಯಾ ಅಣ್ಣ? ನಿಮಗ್ ಕೊಡೋ ದೇವ್ರು ಸೀಲಿಂಗ್ ಕಿತ್ತೋಗೋತರ ಕೊಡ್ತಾವಣ್ಣ. ಹೆಂಗೋ ನೀವ್ ಇನ್ಮೇಲೆ ಸಿನಿಮಾದಲ್ಲಿ ಮಾಡೋದಿಲ್ಲ. ಇದ್ರಲ್ಲಿ ಒಂದೇ ಒಂದು ಪೆಟ್ಟಿಗೆ ಕೊಟ್ಬಿಟ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಚಿಕ್ಕ ಸಿನಿಮಾ ತೆಗ್ದು ಹೀರೋ ಆಗಿ ಹೆಂಗೋ ನನ್ನ ಆಸೆ ತೀರ್ಸ್ಕೊತೀನಿ ಅಣ್ಣ. ಏನೋ ನನ್ನೇನ್ ಅಷ್ಟೊಂದು ಕೇವಲವಾದವನು ಅನ್ಕೊಂಡ್ಯಾ? ಅದೇನೋ ಒಂದೇ ಒಂದ್ ಪೆಟ್ಟಿಗೆ 3 ಪೆಟ್ಟಿಗೆ ತಗೊಂಡೋಗೋ. ಶಂಕರ್ನ ಡೈರೆಕ್ಟರ್ ಮಾಡು, ಹೀರೋಯಿನ್ ಆಗಿ ಐಶ್ವರ್ಯ ರೈನ್ ಹಾಕೋ, ಫಾರಿನ್ಗೆ ಹೋಗಿ ಕರೆಂಟ್ ಹೊಡೆದಿರೋ ಕಾಗಿ ತರ ಸಲಕ ಅಂತ ಒಂದ್ 3 ಹಾಡಾಡು. ನೀನ್ ಜೀವನದಲ್ಲಿ ಮುಂದಕ್ಕೆ ಬರ್ಬೇಕು ರಾಜ. ಆದ್ರೆ ಒಂದೇ ಒಂದ್ ಕಂಡೀಷನ್, ಮಗನೇ ಸಿನಿಮಾದಲ್ಲಿ ಏನಾದ್ರೂ ಸಿಗರೇಟ್ ಅನ್ನು ಹಿಡಿದ್ರೆ ನಮ್ ಪಕ್ಷದವನು ಥಿಯೇಟರ್ ನುಗ್ಗಿ ಪೆಟ್ಟಿಗೆ ನೆತ್ಕೊಂಡು ಓಡ್ಬಿಡ್ತಾನೆ. ಏನಪ್ಪಾ ಡೈರೆಕ್ಟರ್ ಸೂರಿ ಸರ್ ಮನೆ ಕಡೆ ಗಾಡಿ ತೆಗಿ. ಶಂಕರ್ ಸರ್ ಮನೆಗ? ನೀವ್ಯಾರು ಸರ್? ಡೈರೆಕ್ಟರ್ ಸೂರಿ ಸರ್ ನೆಕ್ಸ್ಟ್ ಸಿನಿಮಾಗೆ ನಾನೇ ಕಾಣೋ ಹೀರೋ. ಪ್ರೊಡ್ಯೂಸರ್ ಅದು ನಾನೇನೆ. ಇಲ್ಲೋಡೋ, ಮೊದಲನೇ ಪಟ್ಟಿ ಅಡ್ವಾನ್ಸ್, 2ನೇ ಪಟ್ಟಿ ಶೂಟಿಂಗ್, 3ನೇ ಪಟ್ಟಿ ಸೆಟಲ್ಮೆಂಟ್. ಸಿನಿಮಾ ನಟಿಸಬೇಕು ಅಂತ ಬೆಂಗಳೂರಿಗೆ ಬಂದವನು ಸರ್. ನೀನು ಏನಪ್ಪಾ ಬೆಂಗಳೂರಿಗೆ ಬರೋರೆಲ್ಲ ಊರಿಂದ ಸಿನಿಮಾ ಮಾಡಕ್ಕೇನೆ ಬರೋದಾ? ಸರಿ, ಹೆಂಗ್ ಡ್ರೈವರ್ ಅದೇ? ಅದನ್ನ ಯಾಕೆ ಹೇಳ್ತೀರಾ ಸರ್? ಜೂನಿಯರ್ ಆರ್ಟಿಸ್ಟ್ ಸೆಲೆಕ್ಷನ್ಗೋಸ್ಕರ ಸ್ಟುಡಿಯೋ ಬಾಗ್ಲಲ್ಲಿ ಕ್ಯೂನಲ್ಲಿ ನಿಂತಿದೆ. ಶೂಟಿಂಗ್ ನ ನೋಡಕ್ ಬಂದಿರೋನ್ ಹತ್ರ ಲೇ ಜಾಗ ನೋಡ್ಕೊಳ್ಳೋ, ಬಾತ್ರೂಮ್ ವರ್ಗೂ ಹೋಗ್ ಬರ್ತೀನಿ ಅಂತ ಹೋದೆ. ಬಂದು ನೋಡಿದ್ರೆ ನನ್ ಜಾಗದಲ್ಲಿ ಅವ್ನು ನಟಿಸ್ತಿದ್ದ ಸರ್. ನೀನ್ ವಿಧಿ ಜೊತೆ ಆಟ ಆಡಿದ ವಿಲ್ಲನ್ ಯಾರಪ್ಪ? ಅವನೇ ಸರ್, ಈಗ ಚೀಫ್ ಮಿನಿಸ್ಟರ್ ಆಗಿರೋ ಸತ್ಯ. ಸಿಎಂ ಸತ್ಯ ಸರ್ ಮನೆಯಿಂದ 3 ಪೆಟ್ಟಿಗೆ ಕಳ್ತನ ಮಾಡ್ಕೊಂಡ್ ಬಂದಿದ್ದೀರಾ ತಾನೆ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಆ 3 ಪೆಟ್ಟಿ ನಾನು ಕತ್ಕೊ ಬಂದಿಲ್ಲ ಸರ್. ಆ 3 ಪೆಟ್ಟಿಗೆನು ಕೊಟ್ ಕಳ್ಸಿದ್ದು ನಮ್ಮ ದೇವ್ರೇ ಸರ್. ಪೆಟ್ಟಿಗೆ ಕೊಟ್ಟಿದ್ದ ದೇವ್ರೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ ಮಾತ್ರ ಅಲ್ಲ, ನಿನ್ನ ಹತ್ರ ಇರೋ ಪೆಟ್ಟಿಗೆ ತಗೊಂಡು ಈ ಬ್ಯಾಗ್ ಕೂಡ ಕೊಡಕ್ ಹೇಳಿದ್ದಾರೆ. ಮತ್ತೆ ಈ ಬ್ಯಾಗ ಇವಾಗ ಕಾನ್ಸ್ಟೇಬಲ್ ಆ ಪೆಟ್ಟಿಗೆ ಎಲ್ಲ ಎತ್ಕೊಳ್ಳಿ. ಹಲೋ, ಮಾರ್ಕೆಟ್ ಅಲ್ಲಿ ಗಲಾಟೆ, ಮೆಜೆಸ್ಟಿಕ್ ಬಸ್ ಗಲಾಟೆ, ಯಶವಂತಪುರ ರೈಲ್ ಗಲಾಟೆ, ಇಲ್ಲಿವರೆಗೂ ಹೋರಾಟ. ಎಮರ್ಜೆನ್ಸಿಲಿ ಸ್ವಂತವ್ರನ್ನು ಹೊಡೆದಾಕಿದ್ದಾರೆ. ಈ ತರ 30 ವರ್ಷ ಕಷ್ಟಪಟ್ಟು ನಡ್ಸ್ಕೊಂಡ್ ಬಂದಿರೋ ನನ್ನ ರಾಜಕೀಯರ ನಿನ್ನೆ ಮೊನ್ನೆ ಬಂದ ಸತ್ಯ ಎಲ್ಲ 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 ಮುಗಿಸ್ಬಿಟ್ಟ. ಇದಕ್ಕೇನೆ ಅವನನ್ನ ಪಕ್ಷದಲ್ಲಿ ಸೇರಿಸ್ಕೊಬಿಡಿ ಅಂತ ಹೇಳಿದೆ. ರೋಡಲ್ಲಿ ಹೋಗ್ತೀರ ನಾಯಿನ ಮುದ್ ಮಾಡಿದ್ರಿ, ಈಗ ಕಚ್ತು ಕೆರಿತು ಅಂತ ಹೇಳಿದ್ರೆ ಹೊಡೆದ ತಾನೆ. ಅವನ್ನ ಸುಮ್ನೆ ಬಿಡಬಾರ್ದು. ನಾಳೆ ಬಸ್ಸಿಗೆ ಬೆಂಕಿ ಹಚ್ಚಿ ಊರ್ ಪೂರ್ತಿ ಗಲಾಟೆ ಆಗೋ ತರ ಮಾಡಿ ಅವ್ರ ಪಕ್ಷದಿಂದ ಎಲ್ಲ ಈ ತರ ಆಯ್ತು ಅಂತ ಹೇಳಿ ಅವನ ಅಧಿಕಾರನೇ ಡಿಸ್ಮಿಸ್ ಮಾಡ್ಬೇಕು. ನೀವ್ ಹೇಳ್ದಂಗ್ ಮಾಡೋದು ಹಳೆ ಪಾಲಿಟಿಕ್ಸ್, ವ್ಯಕ್ತಿನೇ ಇಲ್ದಂಗ್ ಮಾಡೋದು ಕರೆಂಟ್ ಪಾಲಿಟಿಕ್ಸ್. ಸತ್ಯ ಏನಪ್ಪಾ, ನಮ್ಮನ್ನೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ತರ ಇಲ್ಲಿ ಕುಂಡ್ರಿಸ್ಬಿಟ್ಟು ನೀನ್ ನೋಡಿದ್ರೆ ಒಳ್ಳೆ ಬೇಸ್ಟ್ ತರ ಬೋರ್ಡ್ ಮೇಲೆ ಏನೇನೋ ಬರಿತಾ ಇದೀಯಾ. ಮೈ ಡಿಯರ್ ಎಕ್ಸ್ ಮಿನಿಸ್ಟರ್ಸ್, ನಾನೀಗ ನಿಮ್ಗೊಂದು ಟೆಸ್ಟ್ ಕೊಡ್ತಾ ಇದ್ದೀನಿ. ಅದನ್ನ ಯಾರು ಪಾಸ್ ಮಾಡ್ತಾರೋ ಅವ್ರಿಗೆ ನಾನು ಮಂತ್ರಿ ಪದವಿನ ಕೊಡ್ತೀನಿ. ಟೆಸ್ಟಾ? ಇದೆಲ್ಲ ತುಂಬಾ ಅನ್ಯಾಯ. ಸ್ಕೂಲಲ್ಲೇ ನಾನು ಇದನ್ನೆಲ್ಲ ಬರ್ದಿಲ್ಲ. 3,000 ರೂಪಾಯಿ ಸಂಬಳ ತಗೊಳ್ಳೋ ಗೌರ್ಮೆಂಟ್ ಸರ್ವೆಂಟ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇಟ್ಟಿರ್ತಾರೆ. ಮಂತ್ರಿ ಆದ್ಮೇಲೆ ಕೋಟಿ ಕೋಟಿ ಲೂಟಿ ಮಾಡ್ತೀಯಾ? ನಿನಗೆ ಎಕ್ಸಾಮ್ ಇಟ್ರೆ ಏನ್ ತಪ್ಪು? MKXWQSSR ಅಲ್ಲಯ್ಯ, ರಾಮು ಅಂತ ಚಿಕ್ಕದಾಗಿ ಹೆಸರಿಟ್ಕೊಂಡು ಇಷ್ಟು ದೊಡ್ಡ ಇನ್ಷಿಯಲ್ ಯಾಕೆ ಇಟ್ಕೊಂಡಿದ್ಯಾ? ಹೌದು, ಭಾರತದ 3 ಮುಖ್ಯ ನದಿಗಳು ಯಾವುದು ಅಂತ ಕೇಳಿದ್ರೆ ನೀನ್ ಏನ್ ಬರ್ದಿದ್ಯಾ? ಸರಿಯಾಗಿ ಬರ್ದಿದ್ದೀನಲ್ಲ. ಏನ್ ಸರಿಯಾಗಿದೆ? ಗಂಗಾ, ಯಮುನಾ, ಸರಸ್ವತಿ. ಗಂಗಾ, ಯಮುನಾ, ಸರಸ್ವತಿ ಅನ್ನೋದು ಟಿವಿ ಸೀರಿಯಲ್ ಹೆಸರಯ್ಯ. ನೀನ್ ಔಟು ಕುತ್ಕೋ. ಅದು ಪರವಾಗಿಲ್ಲ ಅಣ್ಣ.
ರಾಜ್ಕುಮಾರ್ ಅವ್ರ ಸಾಂಗ್ ಬರಿ ಅಂತ ಹೇಳಿದ್ರೆ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡ ಬೇಡ ಅವನ್ನ ಅಂತ ಬರ್ದಿದ್ದಾನೆ. ಮುರಳಿ ಜೊತೆ ಇರೋ ಈ ಕ್ಲಾಸಲ್ಲಿ ಕೂತಿರೋ ಪ್ರತಿಯೊಬ್ರು ಫೇಲ್ ಆಗಿದ್ದೀರಾ. ನೋಡಪ್ಪ, ಅವಸರದಲ್ಲಿ ಏನೇನ್ ಬರುತ್ತೋ ಅದನ್ನೆಲ್ಲ ಬರ್ದಿದ್ದೀನಿ. ಹೇಗಾದ್ರೂ ಕಷ್ಟಪಟ್ಟು ಟ್ಯೂಷನ್ಗೆ ಹೋಗಿ ಓದ್ಕೊಂಡು ಮುಂದಿನ ಸಲ ಚೆನ್ನಾಗಿ ಬರಿತೀನಿ ಬಿಡಪ್ಪ. ಸೊ ಒಂದು 3ನೇ ಕ್ಲಾಸ್ ಮಗು ಇರುವಂತ ಬುದ್ಧಿವಂತಿಕೆ ಕೂಡ ನಿಮ್ಗೆ ಯಾರಿಗೂ ಇಲ್ಲ. ಇನ್ನೂ ದೊಡ್ಡ ಕಾಮಿಡಿ ಏನು ಅಂದ್ರೆ ಈ ಪ್ರಶ್ನೆಗಳಿಗೆಲ್ಲ ನನಗೂ ಉತ್ತರ ಗೊತ್ತಿಲ್ಲ. ಸೊ ನಾವೆಲ್ಲರೂ ಒಂದೇನೆ. ಅದಕ್ಕೆ ನಿಮಗೆಲ್ಲ ಒಂದು ಇಲಾಖೆನ ಕೊಟ್ಟು ಗೌರ್ಮೆಂಟ್ ಇಂದ ಕಾರ್ ಕೊಟ್ಟು ಬೀಚ್ ಪಕ್ಕದಲ್ಲಿ ಒಂದು ಮನೆ ಕೊಡೋ ಬದಲಿಗೆ ನಿಮಗ್ ಕೊಡ್ಬೇಕಾಗಿರೋಂತ ಎಲ್ಲಾ ಇಲಾಖೆಗಳನ್ನ ನಾನೇ ಇಟ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಅದಂಗಿರ್ಲಿ, ಇವಾಗಾದ್ರೂ ಹೇಳಿ ಅಣ್ಣ, ಈ 3 ಬೆಳಗ್ಗೆ ಏನಣ್ಣ ಅರ್ಥ? ನಿನಗಿನ್ನೂ ಗೊತ್ತಾಗ್ಲಿಲ್ವಾ? ನಮ್ಮ ನಂಬಿ ಓಟ್ ಹಾಕ್ತಂತ ಜನಗಳಿಗೆಲ್ಲ ಕೆಲ್ಸ ಮುಗಿದ್ಮೇಲೆ ನಾವು ಹಾಕುವಂತ ಪಟ್ಟೆ ನಾಮ. ಸರ್, ಇದೇ ಸತ್ಯ ಅವ್ರದ್ದು ಗೆಸ್ಟ್ ಹೌಸ್. ಅಣ್ಣವ್ರೇ! ಅಯ್ಯಯ್ಯ, ಏನಪ್ಪ ಇದು? ಎದ್ದೇಳು. ಗೆಡಪ್. ಅಣ್ಣವ್ರೆ, ಏನಪ್ಪ ಇದು? ನನಗೆ ಕ್ಷಮಿಸ್ಬಿಡಿ ಅಣ್ಣವ್ರೆ. ಇಷ್ಟು ದಿನದಿಂದ ಒಬ್ಬ ನಟ ರಾಜಕೀಯಕ್ಕೆ ಬರ್ಬಾರ್ದು ಅಂತ ತಪ್ಪು ತಿಳ್ಕೊಂಡಿದ್ದೆ. ಯಾಕೊಬ್ಬ ನಟ ನಾಡಾಗ್ಬಾರ್ದು? ಇವತ್ತಿಂದ, ಈ ಕ್ಷಣದಿಂದ ನನ್ ದೇಹ, ರಕ್ತ, ಮಾಂಸ, ಆತ್ಮ ಎಲ್ಲಾನು ನಿಮ್ಗೆ ಕೊಡ್ತೀನಿ ಅಣ್ಣವ್ರೆ. ನಾನ್ ತಂದಿರೋ ಈ ಮಾಲೆನ ಹಾಕೊಳ್ಳಿ ಅಣ್ಣವ್ರೆ. ಸ್ವಲ್ಪ ಇರಿ. ನೀವು ಯಾವಾಗ ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಡು ನಮ್ಮ ಪಕ್ಷಕ್ಕೆ ರೀಜಾಯ್ನ್ ಆಗ್ಬೇಕಂತ ಬಂದ್ಬಿಟ್ರೋ ಆಗ್ಲೇ ನೀವು ಬದಲಾಗ್ಬಿಟ್ರಿ. ನ್ಯಾಯವಾಗಿ ನೋಡಿದ್ರೆ ಈ ಹಾರನ ನಾನೇ ನಿಮ್ಗೆ ಹಾಕ್ಬೇಕು. ಇಲ್ಲ, ನಾನೇ ನಿಮ್ಗೆ ನಾನೇ ನಿಮ್ಗೆ ಹಾಕ್ಬೇಕು. ಇಲ್ಲ, ನಾನೇ ಹಾಕ್ತೀನಿ. ಅಣ್ಣವ್ರೆ, ಹಾಕೊಳ್ಳಿ ಅಣ್ಣವ್ರೆ. ಹಾಕೊಳ್ಳಿ ಅಣ್ಣವ್ರೆ. ನಾನು ತಮ್ಮ, ನೀನ್ ಬಂದಾಗ್ಲೇ ಮಾಲೆ ಹಾಕಿದ್ದೆ ಅಂತ ಇಟ್ಕೋ, ನಮ್ಮ ಆಟ ಕ್ಲೋಸು. ಆದ್ರೆ ಅದನ್ ಮಾಡ್ದೆ ನೀನ್ ಇಷ್ಟು ದೊಡ್ಡ ಡೈಲಾಗ್ ಹೇಳ್ದಿಯಲ್ಲ, ಹಾಗೆ ಹೀಗೆ ಬದಲಾಗ್ಬಿಟ್ಟೆ ಅಂತ. ಆಗ್ಲೇ ನಾನು ಹುಷಾರಾಗ್ಬಿಟ್ಟೆ. ಒಬ್ಬ ನಟ ನಾಳ್ತಾ ಇರೋದು ನಾನು ಒಪ್ಕೊಳ್ಳೋದೇ ಇಲ್ಲ. ಒಬ್ಬ ನಟ ಅಂದ್ರೆ ನಿಮ್ಗೆ ಅಷ್ಟೊಂದು ಕೀಳಾಗೋಯ್ತಾ? ಎಲ್ಲಿ ನಮ್ಗಳ ಹಾಗೆ ಒಂದ್ 4 ಲೈನ್ ಡೈಲಾಗ್ ಮಾತಾಡು ನೋಡೋಣ. ಏನಯ್ಯ ದೊಡ್ಡ ಡೈಲಾಗು? ಸ್ಕೂಲ್ ಟೈಮಲ್ಲಿ ಡ್ರಾಮಾದಲ್ಲಿ ನಾವು ಚೆನ್ನಾಗಿ ಡೈಲಾಗ್ ಹೊಡೆದಿದ್ದೀವಿ. ಆಕಾಶ ಮಳೆ ಕೊಡುತ್ತೆ, ಭೂಮಿ ಬೆಳೆ ಕೊಡುತ್ತೆ, ನಿಮಗ್ ಯಾಕೆ ಕೊಡ್ಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಂಧು ಬಾಂಧವರೇ, ನಮ್ಮ ಸ್ನೇಹಿತರೇ, ಅಥವಾ ನಾವು ಕಷ್ಟದಲ್ಲಿದ್ದಾಗ ಒಂದು ತೊಟ್ಟು ಗಂಜಿಯನ್ನು ತಂದು ಕೊಟ್ಟಿರುವೆಯಾ? ಕಷ್ಟದಲ್ಲಿರುವ ಪ್ರಜೆಗಳಿಗೆ ಅನ್ನ ಆಹಾರವನ್ನು ಕೊಡದೆ ಬ್ರಿಟಿಷ್ ಹುಡುಗಿಯರ ಜೊತೆ ಮೋಜು ಮಾಡುತ್ತಿರುವೆಯೇ? ನೀನು ನೀಚ, ನಿಕೃಷ್ಟ, ಮಾನ ಗೆಟ್ಟವನು. ಹೇ, ಇದೇ ತಾನೇ ನೀನ್ ಹೇಳೋ ಡೈಲಾಗು? ಇದನ್ನ ಹೇಳೋದಕ್ಕೆ ನೀನೇ ಬೇಕಾ? ಲೇ, ಇದೆಲ್ಲ ಆ ಕಾಲದ ಸಿನಿಮಾದಲ್ಲಿ ಮಾತಾಡಿರೋ ಒಂದು ಚಿಕ್ಕ ಡೈಲಾಗು. ಈ ಕಾಲದ ಲೇಟೆಸ್ಟ್ ಸಿನಿಮಾದಲ್ಲಿ ಮಾತಾಡಿರೋ ದೊಡ್ಡ ಡೈಲಾಗ್ ನಿನ್ನಿಂದ ಹೇಳಕ್ಕಾಗತ್ತಾ? ನಾನ್ ಹೇಳಿ ತೋರಿಸ್ತೀನಿ ನೋಡು. ಹೆಂಗೆ? ಎಲ್ಲಿ ಮಾತಾಡು. ಅಣ್ಣವ್ರೆ, ಇಷ್ಟು ಕಷ್ಟವಾಗಿರೋ ಡೈಲಾಗ್ನ ನನ್ನ ಕೈಲಿ ಹೇಳಕ್ಕಾಗೋದಿಲ್ಲ. ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನನಗೆ 1 ವಾರ ಟೈಮ್ ಬೇಕು. ಇನ್ಮೇಲಾದ್ರೂ ಸಿನಿಮಾದವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದನ್ನ ನಿಲ್ಸಿ. ಮತ್ತೆ ಇನ್ನೊಂದ್ ವಿಷಯ, ಸಿನಿಮಾ ಹೆಸರನ್ನ ಬದಲಾಯಿಸಿ ಅಂತ ನೀವುಗಳು ಹೇಳಬಾರ್ದ್ರೋ? ಪಕ್ಷದ ಹೆಸರು ಬದಲಾಯಿಸಿ ಅಂತ ನಾವ್ ಹೇಳ್ತೀವಿ ಅಂತ. ಏನಣ್ಣ ಇವನ ಹತ್ರ ನೀವು ಮಾತಾಡ್ಕೊಂಡು ಪೊಲೀಸಿಗೆ ಫೋನ್ ಮಾಡಿ ಬಾಂಬ್ ಇಕ್ಕಿದ್ದ ಅದು ಇದು ಅಂತ ಹೇಳಿ ಒಳಗಡೆ ಹಾಕಿವ್ನ? ಬೇಡ, ನಾವೇನಾದ್ರೂ ಹಾಗ್ ಮಾಡಿದ್ರೆ ಹೊರಗ್ ಬಂದ ಮೇಲೆ ನ್ಯಾಯ ಕೇಳಿ ಪ್ರೊಸೆಷನ್ ಹೊರಟು ಬಿಡ್ತಾರೆ. ಯಾಕಂದ್ರೆ ಅಣ್ಣನ್ಗೆ ಸಕ್ಕರೆ ಕಾಯಿಲೆ ಇದೆ, ಡೈಲಿ 5 ಕಿಲೋಮೀಟರ್ ನಡಿಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಹಂಗಂದ್ರೆ ಬಿಹಾರ್ ಜೈಲಿಗೆ ಕಳ್ಸ್ಬಿಟ್ಟು ಟೋಟಲ್ ಕ್ಲೋಸ್ ಮಾಡ್ಬಿಡ್ತಾರೆ. ಅಣ್ಣವ್ರೆ, ಬೇಡ ಅಣ್ಣವ್ರೆ, ನಿಮ್ ಪಕ್ಷದಲ್ಲಿ ಯಾವ್ದಾದ್ರು ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ಒಂದು ಊರಲ್ಲಿ ಒಂದೇ ಪಕ್ಷ ಇರ್ಬೇಕು, ಅದೇ ತರ ಒಂದು ಪಕ್ಷದಲ್ಲಿ ಒಬ್ನೇ ಮುಠಾಳ ಇರ್ಬೇಕು. ಈಗಾಗಲೇ ಅಣ್ಣ ಇದಾರೆ, ಫೋನ್ ಮಾಡಿ. ಹಲೋ ಸಿಬಿಐ, ಸಾಂಬಾರ್ ಹೇಗ್ ಮಾಡೋದು? ಮಾಡೋ ವಿಧಾನ: ಮೊದಲು ಬೇಳೆ ಹಾಕಿ ಅದ್ರಲ್ಲಿ ತರಕಾರಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕೋಬೇಕು, ಆಮೇಲೆ ಸ್ವಲ್ಪ ಅರ್ಶಿನ ಹಾಕೋಬೇಕು, ಆಮೇಲೆ ಸ್ವಲ್ಪ ಏನಿದು KR ಮಾರ್ಕೆಟೆ ಮನೆಗೆ ಬಂದಿರೋ ಹಾಗಿದೆ.
ಅದು ಬೇರೆ ಏನೂ ಅಲ್ಲ ರೀ, ನಿಮ್ ಹೆಂಡತಿ ಸಖತ್ತಾಗಿ ಅಡಿಗೆ ಮಾಡ್ತಿದ್ಲು ಅಂತ ಹೇಳಿದ್ರಿ. ಅವ್ರಿಗಿನ್ನ ಸಖತ್ತಾಗಿ ಮಾಡಿ ನಿಮ್ಗೆ ಇಂಪ್ರೆಸ್ ಮಾಡೋಣ ಅಂತ ಟ್ರೈನಿಂಗ್ ತಗೊಳ್ತಾ ಇದ್ದೆ. ಯಾವತ್ತೋ ನೀರ್ ಹಾಕಿದ್ದು, ಇವತ್ತು ಆಲದ ಮರತರ ಬೆಳೆದು ಬೇರ್ ಬಿಟ್ಕೊಂಡು ನಿಂತಿದೆ ನೋಡಿ. ಏನು ಆಕ್ಷನ್ ರಿಪ್ಲೇ? ಅಲ್ಲಿ ನೋಡಿ, ಮಹಾರಾಣಿನೇ ಬರ್ತಾ ಇದ್ದಾರೆ. ಬೇರೆ ಅಲ್ಲ, ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ತಿದ್ಯಾ? ಇಷ್ಟು ದೊಡ್ಡ ಕ್ಯಾರಿಯರ್ ಅಲ್ಲಿ ಯಾಕೆ ಊಟ ತರ್ತೀಯಾ? ಪೊನ್ನಸ್ವಾಮಿ ಹೋಟೆಲ್ ಮಟನ್ ಸಾರು, ಅಯ್ಯರ್ ಹೋಟ್ಲಿಂದ ಅಯ್ಯರ್ ಮೀನು, ಬಿಸಿ ಬಿಸಿ ಏಡಿ ಸಾರು, ಚಿಟ್ಟಿ ಹೋಟೆಲಿಂದ ಚಿಕನ್, ಮುನಿಯಮ್ಮನ್ ಹೋಟ್ಲಿಂದ ಮೊಟ್ಟೆ ಬಿರಿಯಾನಿ, ಅದ್ರ ಜೊತೆಗೆ ತಲೆ ಮಾಂಸ ಕೂಡ ಇಟ್ಟಿದ್ದೀನಿ. ಏಯ್ ಚಿಕ್ಕಯ್ಯ, ನುಗ್ಗೆ ಸೊಪ್ಪನ್ ಫ್ರೈ ಮಾಡಿ ದಿನಾಗ್ಲೂ ತಿನ್ಸಿದ್ರೆ ಗಂಡ ಹೆಂಡತಿಯಿಂದನೇ ಸುತ್ತಿ ಸುತ್ತಿ ಬರ್ತಾನೆ ಅಂತ ನಾವು ಬುಕ್ಕಲ್ಲಿ ಓದಿದೀವಿ. ಹಲೋ, ಮಾಂಸಾಹಾರ ಇಲ್ದೇನೆ ಗಂಡಸ್ರಿಂದ ಬದುಕೋಕೆ ಆಗಲ್ಲ.